ನಾಸಾ NDR ಅಂತ ಅದ್ರಿಗೆ ಮಾರ್ಕ್ಸ್ ಪ್ರಕಾರ ಸೆಂಟರ್ ಆಫ್ ದಿ ರೋಡ್ ಏನಿದೆ ಕಾಂಪೌಂಡ್ ವಾಲ್ಗೆ 15 ಮೀಟರ್ ಇರಬೇಕಾಗುತ್ತೆ. ಬಿಲ್ಡಿಂಗಿಗೆ 25 ಮೀಟರ್. ಅದ್ರ ಪ್ರಕಾರ ಇಲ್ಲಿ ನೋಡಿ 15 ಈಗ ಆಟೋ ಇದೆಯಲ್ಲ, ಆ ಆಟೋ ಇದೆಲ್ಲ ಮೈಸೂರು ಆಟೋಯಿಂದ ಈ ಕಡೆಗೆ ಅದೇ ಮಾತಾಡ್ಸಿ ಇಲ್ಲೇ ಇಲ್ಲಿ ಬರ ಅದೇ ಬರ ನೀನು ಹೋಗಿ ಹೋಗಿ ಅದನ್ನೇ ನಮಗೆ ಬಸ್ ಇಲ್ಲ ಅನ್ಸೋದಿಲ್ಲ. ಸಿರಾ ಡಿಪೋಯಿಂದ ಬಿಟ್ಟಿದ್ದೀವಿ. ಸಿರಾ ಡಿಪೋಯಿಂದ 2 ಬಸ್ ಬಿಟ್ಟಿದ್ದೀವಿ. ಒಂದು ರೆಗ್ಯುಲರ್ ಆಗಿ ಗುಡ್ಡಿಗೆ ಬರೋದು, ಒಂದು ಸಿರಾದಿಂದ ಹೋಗೋ ರೀತಿಯಲ್ಲಿ 2 ಬಸ್ ಬಿಟ್ಟಿದ್ದೀವಿ. ಚೋಳೂರು ಆಲ್ಟ್ ಬಸ್ ಇಲ್ಲ, ಚೋಳಿ ಬಿಟ್ಟಿದ್ದೀವಿ. ಎಲ್ಲ ಕಡೆ ಹೊಸಕೆರೆ ಆಲ್ಟ್ ಇಲ್ಲ ಬಿಟ್ಟಿದ್ದೀವಿ. ಮತ್ತು ಮುಂಚಿಗೆರೆ ಆಲ್ಟ್ ಇಲ್ಲ. ನಾವು ಇನ್ನೊಂದು ದೇವಸ್ಥಾನ ಸಾಕ್ಷಿಯಾಗಿ ಇನ್ನೊಂದು ದೇವಸ್ಥಾನ ಅಲ್ಲಿಗೆ ಮುಂದೆ ಎಕ್ಸ್ಚೇಂಜ್ ಮಾಡ್ತೀವಿ. ಎಲ್ಲ ಕಡೆಗೂ ಬಸ್ ಬಿಟ್ಟಿದ್ದೀವಿ. ಬಸ್ ವರ್ಕರಿಗೆ ಇಷ್ಟು ಡಿಮ್ಯಾಂಡ್ ಇರಲಿಲ್ಲ. ಆದರೆ ನಾವು ಈಗಾಗಲೇ 1000 ಬಸ್ ಪರ್ಚೇಸ್ ಮಾಡಿ ಇನ್ನೂ ಬೇಡಿಕೆ ಜಾಸ್ತಿ ಇದೆ. ಅದನ್ನು ಕೂಡ ರೆಗ್ಯುಲರ್ ಮಾಡ್ತಕ್ಕಂಥದ್ದು ಮಾಡ್ತೀವಿ. ನಮಗೆ ಈಗಿರ್ತಕ್ಕಂಥ ಬಂದಿರತಕ್ಕಂಥ ಮಾಹಿತಿ ಇದು ಬೆಳಗ್ಗೆ ಇಲ್ಲಿಂದ ಬೆಳಗ್ಗೆ ಸಂಜೆ 2 ಟೈಮ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ನಾನು ಜಿಲ್ಲಾಧಿಕಾರಿಗಳಿಗೆ ಗಮನ ಕೊಟ್ಟಿದ್ದು ಅದನ್ನು ಕೂಡ ರೆಗ್ಯುಲರ್ ಮಾಡ್ತೀವಿ. ಎಲ್ಲೂ ಬಸ್ಸಿನ ಸಮಸ್ಯೆ ರೆಗ್ಯುಲರ್ ಬಿಡ್ತಾ ಇದೆ. ನೆಟ್ಟು ಬಸ್ ಇದ್ದಂಥದ್ದು ವ್ಯವಸ್ಥಿತವಾಗಿ ಮಾಡಿದ್ದು. ಮೇಲ್ಗಡೆ ರಸ್ತೆ ಹೈವೇ ಬಂದಿರಲಿಲ್ಲ. ಅವರು ಹೈವೇನು ಸ್ವಲ್ಪ ಎನ್ಕ್ರೋಚ್ಮೆಂಟ್ ಮಾಡಿಕೊಟ್ರು. ಅದರಿಂದ ಅದು ಇರ್ತಕ್ಕಂಥ ಜಾಗನೇ ಅಷ್ಟೇ. ಇದು ಹೊರಗಡೆ ಎಲ್ಲಾರ ನೋಡ್ತೀವಿ, ಸರ್ಕಾರಿ ಜಾಗ ಇತ್ತು, ಹೊರಗಡೆ ಎಲ್ಲಾರು ಬಸ್ ನಿಲ್ದಾಣದಲ್ಲಿ ಕುಡಿಯೋಕ್ಕೆ ನೀರಿದು ಎಲ್ಲ ಐತೆ, ಎಲ್ಲಿ ತೊಂದರೆ ಇಲ್ಲ. ಈಗ ನಾವು ವ್ಯವಸ್ಥಿತವಾಗಿ ಎಲ್ಲ ಒಂದೇ ಸೂರು ಬರೋ ರೀತಿ ಕುಡಿಯೋ ನೀರಿಂದ ಹಿಡಿದು ಶೌಚಾಲಯದಿಂದ ಹಿಡಿದು ಎಲ್ಲ ಅಂಗಡಿ ಮಳಿಗೆಗಳು ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ಮಾಡ್ತಕ್ಕಂಥದ್ದು ಈಗ ಮಾಡ್ತೀವಿ. ಈಗ ಕುಡಿಯ ನೀರಿಗೆ ಎಲ್ಲೂ ಸಮಸ್ಯೆ ಇಲ್ಲ. ಸಮಸ್ಯೆ ಇದೆ. ನಾವು ನಿರಂತರವಾಗಿ ಇಡೀ ತಾಲೂಕಲ್ಲಿ ಯಾವ ಜಾಗದಲ್ಲಿ ಕೂಡ ಕುಡಿಯ ನೀರು ಸಮಸ್ಯೆ ಇಲ್ಲ. ಕುಡಿಯ ನೀರು ಸಮಸ್ಯೆ ಇರೋ ಕಡೆ ನಾವೆಲ್ಲ ಬೋರ್ಡ್ಗೆ ತರಿಸಿದ್ದೀವಿ. ಈಗಲೂ ತರಿಸ್ತಲೇ ಇದ್ದೀವಿ. ಎಲ್ಲೆಲ್ಲಿ ಸಮಸ್ಯೆ ಇದೆಯೋ ಅವ್ರು ಇಮಿಡಿಯೇಟಾಗಿ ನಾವು ಅಟೆಂಡ್ ಮಾಡ್ತಾ ಇದ್ದೀವಿ. ಎಲ್ಲೂ ಕುಡಿಯ ನೀರು ಸಮಸ್ಯೆ ಇಲ್ಲ. ಎಷ್ಟು ಲಕ್ಷ ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ ಇಂಜಿನಿಯರು. ಅದನ್ನು ಎಸ್ಟಿಮೇಟ್ ಮಾಡಿ ಹೇಳ್ತಾರೆ.